ಇಲ್ಲಿ ನೋಡ್ಬೋದು ವರ್ತೂರು ಸಂತೋಷ್ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ. ಯಾವ ರೀತಿ ಸಂತು ಅವರು ಇವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ವರ್ತೂರು ಸಂತೋಷ್ ಅವರನ್ನು ಯಾವ ರೇಂಜಿಗೆ ಜಗಳ ಆಗ್ತಿದೆ ಅಂದ್ರೆ ಅಲ್ಲಿ ನೋಡಿ ಹಿಂದೆ ತಿರುಗಿ ಹೆಂಗೆ ನೋಡ್ತಾ ಇದ್ದಾರೆ ಅಂತ ಫುಲ್ ಕೂಗಾಡ್ತಾ ಇದ್ದಾರೆ. ಯಾಕೆ ಏನಾಯಿತು ಎಲ್ಲನೂ ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲೈವ್ ಅಪ್ಡೇಟ್ ಇದು. ಹಾಗೆ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಯಾರು ತುಂಬ ಸ್ಲೋ ಆಗಿದ್ದರು ಮನೆಯಲ್ಲಿ, ಏನು ಕರೆಕ್ಟಾಗಿ ಅದರಲ್ಲೂ 100% ಕೊಟ್ಟಿಲ್ಲ, ಯಾರು ಆ ಒಂದು ಸ್ಪರ್ಧಿ ಅಂತ ಕೇಳ್ತಾರೆ. ಆವಾಗ ಆದರೆ ಬಿಗ್ ಬಾಸ್ ಅವರನ್ನೇ ಕೇಳ್ತಾ ಇದ್ದಾರೆ ಇಲ್ಲಿ ಕಳಪೆ ಯಾರಿಗೆ ಕೊಡಬೇಕು, ಉತ್ತಮ ಯಾರಿಗೆ ಕೊಡಬೇಕಂತ ಒಪಿನಿಯನ್ನ. ಆವಾಗ ಇಲ್ಲಿ ಫಸ್ಟ್ ನಮ್ರತ್ ಅವರು ಬಂದು ಹೇಳ್ತಾರೆ, ನಮ್ಮ ವರ್ತೂರು ಸಂತೋಷ್ ಅವರು ತುಂಬ ಒಂದು ಆ್ಯಕ್ಟಿವ್ ಆಗಿ ಇರಲಿಲ್ಲ ಅನಿಸುತ್ತೆ, ನನಗೆ ಅನಿಸುತ್ತೆ. ಆಮೇಲೆ ಅದ್ರ ಜೊತೆಗೆ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಅವಕಾಶ ಸಿಕ್ಕರೂ ಕೂಡ ಇದು ಒಂದೇ ಸರ್ತಿ ಅಲ್ಲ, ಯಾವ ಸರ್ತಿನೂ ಅವರು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಸುಮ್ಮನೆ ಹೆಂಗೆಂಗೋ ಆಡಿಬಿಟ್ಟು ನಾವು ಆಡಬೇಕಲ್ಲ ಅಂತ ಆಡಿಬಿಟ್ಟು ಬರ್ತಾರೆ. ನನಗೆ ಅಷ್ಟೊಂದು ಅವರಲ್ಲಿ ಏನು ನನಗೆ ಅಷ್ಟು ಆ್ಯಕ್ಟಿವ್ನೆಸ್ ಕಾಣಿಸಿಲ್ಲ. ಈ ವಾರನೂ ಕಂಪ್ಲೀಟಾಗಿ ಅವರು ಸುಮ್ಮನೆ ಒಂದು ಕಡೆ ಮಾತ್ರ ಇವರು ಒಂದು ಕಡೆ ಅಂದರೆ ಇವ್ರು ಸಂತೋಷ್ ಅವ್ರ ಜೊತೆ ತುಕಾಲಿ ಸಂತೋಷ್ ಅವ್ರ ಜೊತೆ ಮಾತ್ರ ಇರ್ತಾರೆ. ಯಾವುದೇ ಟಾಸ್ಕ್ ಬಂದರೂ ಅದಕ್ಕೆ ಏನೂ ಕೇರ್ ಮಾಡಲ್ಲ. ಆಮೇಲೆ ಏನೂ ಇಲ್ಲ, ಅವರಾಯಿತು. ಆಮೇಲೆ ಟಾಸ್ಕಲ್ಲೂ ಅಷ್ಟೊಂದು ಪರ್ಫಾರ್ಮೆನ್ಸು ಮಾಡಲ್ಲ. ಸ್ಪೆಷಲಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಂತೂ ಅವರ ಒಂದು ಕಾಂಟ್ರಿಬ್ಯೂಷನ್ 0 ಇರುತ್ತೆ ಅಂತ ಇಲ್ಲಿ ನಮ್ರತ್ ಹೇಳ್ತಾರೆ. ಆವಾಗ ಬರ್ತಾರೆ ನೋಡಿರಿ ವರ್ತೂರು ಸಂತೋಷ್ ಅವರು ಬೈತಾರೆ. ಹೆಂಗೆ ಬೈತಾರೆ ಅಂದರೆ, ಇಲ್ಲಿ ಕ್ಯಾಪ್ಟನ್ಸಿ ಆಡೋದು ಬಿಡೋದು ನನಗೆ ಬಿಟ್ಟಿರೋದು, ನನ್ನ ಮನೆಯಲ್ಲಿರೋ ಟಾಸ್ಕ್ಗಳನ್ನು ಕರೆಕ್ಟಾಗಿ ಆಡ್ತೀನಿ, ನಿಮಗೆ ನೋಡೋಕ್ಕಾಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಕಾರ್ತಿಕ್ ಅವರು ಹಳೆಯ ಒಂದು ಮ್ಯಾಟ್ರನ್ನ ತೆಗಿತಾರೆ. ಯಾವುದು ನಾನು ಏನೇ ಇದ್ದರೂ ಜನಗಳಿಗೆ ಉತ್ತರ ಕೊಡ್ತೀನಿ, ನಿನಗೆ ಉತ್ತರ ಕೊಡಲ್ಲ ಅಂತ ಬಂದು ಅವರನ್ನು ಕೂಡ ಕಳಪೆ ಕೂಡ ಒಂದು ಇದರಲ್ಲಿ ಹಾಕ್ತಾರೆ. ಆವಾಗ ಅದಕ್ಕೂ ಬಂದು ಹೇಳ್ತಾರೆ, ಹೌದು ನಿಜನೇ, ನಾನು ಜನಗಳಿಗೆ ಉತ್ತರ ಕೊಡೋದು ಇವಾಗಲ್ಲ, ಬಿಗ್ ಬಾಸ್ ಮುಗಿಯೋವರೆಗೂ ಹೇಳ್ತೀನಿ, ಜನಗಳಿಗೆ ಉತ್ತರ ಕೊಡೋದು. ಕಾರ್ತಿಕ್ ನಿನಗೆ ಉತ್ತರ ಕೊಡೋಕೆ ನಾನು ಬಂದಿಲ್ಲ ಅಂತ ಹಾಗೆ ಜಗಳ ಆಡ್ಕೊಂಡೇ ಅವರು ಕಳಪೆ ಜೈಲ್ ಕಡೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ತುಕಾಲಿ ಸಂತೋಷ್ ಅವರು ಅವರನ್ನು ಸಮಾಧಾನ ಮಾಡ್ಕೊಂಡು, ಬಾ ಅಣ್ಣ ಆಯಿತು ಬಾ, ನೀನು ಏನೋ ಒಂದು ಕೊನೆ ಹಂತಕ್ಕೆ ಏನಕ್ಕೆ ಈ ರೇಂಜಿಗೆ ಜಗಳ ಆಡ್ತಾಯಿದೆ, ಸುಮ್ಮನೆ ಬಾ ನಿಂತು ಇಲ್ಲಿ ಒಬ್ಬರೇ ಜೈಲಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ನೀವು ಡಿಸೆಂಟಾಗಿ ಏನನ್ನ ಇವ್ರದ್ದು ಈ ರೇಂಜಿಗೆ ಕಾರಣಗಳು ಕೊಡ್ತಾರೆ, ಇಲ್ಲಾಜಿಕಲ್ ಕಾರಣಗಳು ಹಂಗೆ ಹಿಂಗೆ ಅಂತ ಇಲ್ಲಿ ಮಾತಾಡಿಕೊಂಡು ಆಯಿತು ಬಿಡೋಣ ಅಂತ ಸೈಲೆಂಟ್ ಆಗಿಬಿಡ್ತಾರೆ ಅಷ್ಟಕ್ಕೆ.